Hello everyone, welcome back to our YouTube channel Inform Career. In this video, we will discuss importance of education, how education plays an important role in shaping your future and shaping our country, India's future, and also future generation. Today, let's talk about something deep and powerful: why education matters, not just for you, but for your family, for India, and for the world. ಈ ಸೆಂಟೆನ್ಸ್ ನೋಡಿ ನಿಮಗೆ ಒಂಥರ ವಂಡರ್ ಅನಿಸ್ತಾ ಇಲ್ಲ? ಎಜುಕೇಷನ್ ಹೆಂಗೆ ನಮ್ಮ ಫ್ಯಾಮಿಲಿಗೆ ಆ್ಯಂಡ್ ಫಾರ್ ಇಂಡಿಯಾ ಆ್ಯಂಡ್ ಫಾರ್ ವರ್ಲ್ಡ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನೇ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೆನಿ ಸ್ಟೂಡೆಂಟ್ಸ್ ಥಿಂಕ್ ಎಜುಕೇಷನ್ ಈಸ್ ಜಸ್ಟ್ ಅಬೌಟ್ ಸ್ಕೋರಿಂಗ್ ಮಾರ್ಕ್ಸ್. ಈಗ ನಮ್ಮ ಸ್ಕೂಲ್ಗಳಲ್ಲಾಗಲಿ ಫ್ಯಾಮಿಲಿಗಳಲ್ಲಾಗಲಿ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ನಮ್ಮ ಸ್ಕೂಲ್ ಹೋಗ್ತಾರೆ ಸ್ಟೂಡೆಂಟ್ಸ್ ಅಂದರೆ ಗುಡ್ ಮಾರ್ಕ್ಸ್. ಸ್ಟೂಡೆಂಟ್ ಏನು ಲರ್ನ್ ಮಾಡ್ತಾರೆ, ಸ್ಟೂಡೆಂಟ್ ಮೆಚೂರ್ ಅಂತೇಳಿ ವಿಚಾರ ಮಾಡೋದಿಲ್ಲ, ಜಸ್ಟ್ ಮಾರ್ಕ್ಸ್ ಬಗ್ಗೆ ನೋಡ್ತಾರೆ, ಮಾರ್ಕ್ಸ್ ಮೇಲೆ ಜಡ್ಜ್ ಮಾಡ್ತಾರೆ. ಬಟ್ ಎಜುಕೇಷನ್ ಈಸ್ ನಾಟ್ ಓನ್ಲಿ ಮಾರ್ಕ್ಸ್, ಬಟ್ ಮಾರ್ಕ್ಸ್ ಆರ್ ಜಸ್ಟ್ ಅ ಸ್ಮಾಲ್ ಪಾರ್ಟ್ ಆಫ್ ಮಚ್ ಬಿಗ್ಗರ್ ಪಿಕ್ಚರ್. ಏನು ಈ ಎಜುಕೇಷನಿಂದ ಏನು ರಿಸಲ್ಟ್ ಬರುತ್ತೆ, ಔಟ್ಕಮ್ ಬರುತ್ತೆ, ಅದರೊಳಗೆ ಈ ಮಾರ್ಕ್ಸ್ ಅನ್ನೋದು ಜಸ್ಟ್ ಸ್ಮಾಲ್ ಪಾರ್ಟ್. ಇಟ್ ಈಸ್ ನಾಟ್ ಎವ್ರಿಥಿಂಗ್. ಎಜುಕೇಷನ್ ಈಸ್ ನಾಟ್ ಅಬೌಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್, ಇಟ್ ಈಸ್ ಅಬೌಟ್ ಎಂಪವರಿಂಗ್ ಯುವರ್ ಮೈಂಡ್. ಅಂದರೆ ಎಜುಕೇಷನಿಂದ ನೀವು ಏನು ಓದ್ತಿರಲ್ಲ ಅದನ್ನು ಜಸ್ಟ್ ಮೆಮೊರೈಸ್ ಮಾಡೋದು ಅಷ್ಟೇ ಅಲ್ಲ, ಮಗಪ್ ಮಾಡೋದಲ್ಲ. ಯು ಹ್ಯಾವ್ ಟು ಲರ್ನ್, ಎಂಪವರ್ ಯುವರ್ ಮೈಂಡ್ ಟು ಥಿಂಕ್ ಆ್ಯಂಡ್ ಟು ಸಾಲ್ವ್ ದ ರಿಯಲ್ ಲೈಫ್ ಪ್ರಾಬ್ಲಮ್ಸ್. ಆ್ಯಂಡ್ ಯು ಹ್ಯಾವ್ ಟು ಬಿ ಇನೋವೇಟಿವ್. ಯು ಹ್ಯಾವ್ ಟು ಬಿ ನೀವು ಕ್ರಿಯೇಟಿವ್ ಆಗಿರಬೇಕು, ಇನೋವೇಟಿವ್ ಆಗಿರಬೇಕು. ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಏನು ಪ್ರಾಬ್ಲಮ್ ಇರ್ತಾವೆ ರಿಯಲ್ ಲೈಫಲ್ಲಿ ಅಂದರೆ ನಿಮ್ಮ ಮನೆಯಲ್ಲಾಗಲಿ, ಈಗ ನಿಮ್ಮ ಸೊಸೈಟಿಯಲ್ಲಾಗಲಿ ಏನು ಪ್ರಾಬ್ಲಮ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂತ ಅದರಲ್ಲಿ ರಿಫಾರ್ಮ್ಸ್ ನಿಮ್ಮ ಕೈಯಿಂದ ಎಷ್ಟಾಗುತ್ತಲ್ಲ ಅದಕ್ಕೆ ಕಂಟ್ರಿಬ್ಯೂಟ್ ಮಾಡ್ಕೊತ ಹೋಗೋದು. ದ್ಯಾಟ್ ಈಸ್ ಕಾಲ್ಡ್ ಎಂಪವರಿಂಗ್ ಯುವರ್ ಮೈಂಡ್. ಇಟ್ ಈಸ್ ಅ ಟೂಲ್ ದ್ಯಾಟ್ ಹೆಲ್ಪ್ಸ್ ಯು ಥಿಂಕ್, ಕ್ರಿಯೇಟ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಗ್ರೋ ಆ್ಯಸ್ ಹ್ಯೂಮನ್ ಬೀಯಿಂಗ್. ಎಜುಕೇಷನ್ ಎದಕ್ಕಂದರೆ ಯು ಹ್ಯಾವ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಇನ್ ದ ಸೊಸೈಟಿ. ನೀವು ಏನು ಸ್ಕೂಲಲ್ಲಿ ಲರ್ನ್ ಮಾಡ್ತೀರಿ ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು, ಥಿಂಕ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ಅದು ಕರೆಕ್ಟ್ ಯೂಸ್ ಆಫ್ ಎಜುಕೇಷನ್. ಸ್ಕೂಲಲ್ಲಿ ಕಲ್ತಿರೋದನ್ನು ಅಲ್ಲೇ ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಡಿಫ್ರೆಂಟ್ ವೇಯಲ್ಲಿ ಅಪ್ರೋಚ್ ಮಾಡೋದು ತಪ್ಪು. ಏನು ಸ್ಕೂಲಲ್ಲಿ ಎಜುಕೇಷನ್ ನೀವು ತೊಗೋತೀರಿ ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಯೂಸ್ಫುಲ್ನೆಸ್. ಎಜುಕೇಷನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು. ವೆನ್ ಯು ಸ್ಟಡಿ ಸಿನ್ಸಿಯರ್ಲಿ, ಯು ಆರ್ ನಾಟ್ ಜಸ್ಟ್ ಶೇಪಿಂಗ್ ಯುವರ್ ಫ್ಯೂಚರ್, ಯು ಆರ್ ಗಿವಿಂಗ್ ಹೋಪ್ ಟು ಯುವರ್ ಪೇರೆಂಟ್ಸ್ ಹೂ ವರ್ಕ್ ಹಾರ್ಡ್ ಎವ್ರಿ ಡೇ ಟು ಸಪೋರ್ಟ್ ಯು. ನಿಮ್ಮ ಪೇರೆಂಟ್ಸು ರಾತ್ರಿ ನಿನ್ನ ಸಲುವಾಗಿ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಒಂದು ಹೋಪ್ ಏನಂದರೆ ನಮ್ಮ ಮಗು ಎಜುಕೇಷನ್ನಲ್ಲಿ ಏನಾದರೂ ಅಚೀವ್ ಮಾಡ್ತಾರೆ, ಏನಾದರೂ ಸಾಧನೆ ಮಾಡ್ತಾರೆ, ಅದೇ ಅವ್ರದ್ದು ಹೋಪ್ಸ್ ಇರುತ್ತೆ. ಆ ಹೋಪ್ಸ್ಗೆ ನೀವೇನು ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಅದಕ್ಕೆ ನೀವು ಸಿನ್ಸಿಯರಾಗಿ ಸ್ಟಡಿ ಮಾಡಬೇಕು. ನಾವು ಥಿಂಕ್ ಬಿಗ್ಗರ್. ಈಗೇನಾಯಿತು, ಎಜುಕೇಷನಿಂದ ಯು ಗೆಟ್ ವ್ಯಾಲ್ಯೂ, ಯು ಅಡ್ಯಾಪ್ಟ್ ಯುವರ್ ವ್ಯಾಲ್ಯೂಸ್, ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಒಂದು ಹೋಪ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಥಿಂಕ್ ಬಿಗರ್. ಆ್ಯನ್ ಎಜುಕೇಟೆಡ್ ಪರ್ಸನ್ ಕಾಂಟ್ರಿಬ್ಯೂಟ್ಸ್ ಟು ದ ಗ್ರೋತ್ ಆಫ್ ಅವರ್ ಕಂಟ್ರಿ. ಎಜುಕೇಟೆಡ್ ಪರ್ಸನ್ ಏನು ಮಾಡ್ತಾನೆ, ನಮ್ಮ ಸೊಸೈಟಿಗೆ, ನಮ್ಮ ಎಕನಾಮಿಗೆ, ನಮ್ಮ ಕಂಟ್ರಿಗೆ ಏನು ಮಾಡ್ತಾನೆ ಅಂದರೆ ಕಾಂಟ್ರಿಬ್ಯೂಷನ್ ಮಾಡ್ತಾನೆ. ಅದರಿಂದ ಕಂಟ್ರಿ ಏನಾಗುತ್ತೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಇಂಜಿನಿಯರ್ಸ್, ಡಾಕ್ಟರ್ಸ್, ಟೀಚರ್ಸ್, ಸೈಂಟಿಸ್ಟ್ ಆ್ಯಂಡ್ ಫಾರ್ಮರ್ಸ್ ಆಲ್ ಆರ್ ಎಜುಕೇಟೆಡ್ ಮೈಂಡ್ಸ್ ಚೇಂಜಿಂಗ್ ಇಂಡಿಯಾ. ಎಲ್ಲರೂ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇನು ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಇಂಡಿಯಾಕ್ಕೆ ರಿಫಾರ್ಮ್ ಆಗಕ್ಕೆ, ಡೆವಲಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಯು ಆರ್ ದ ಫ್ಯೂಚರ್ ಆಫ್ ದಿಸ್ ನೇಷನ್. ಅಂದರೆ ಟುಡೇ ಚಿಲ್ಡ್ರನ್ಸ್ ಏನದಿರಿ, ಸ್ಟೂಡೆಂಟ್ಸ್, ಯು ಆರ್ ದ ಫ್ಯೂಚರ್ ಆಫ್ ದಿಸ್ ನೇಷನ್. ಯುವರ್ ಎಜುಕೇಷನ್ ಡಿಸೈಡ್ಸ್ ವಾಟ್ ಇಂಡಿಯಾ ವಿಲ್ ಲುಕ್ ಲೈಕ್ ಇನ್ ನೆಕ್ಸ್ಟ್ 10 or 20 years. ಅಂದರೆ ಈಗಿನ ಸ್ಟೂಡೆಂಟ್ಸು ಕರೆಕ್ಟಾಗಿ ಎಜುಕೇಷನ್ ಯುಟಿಲೈಸ್ ಮಾಡ್ಕೊಂಡ್ರೆ ಅಂದರೆ ನೆಕ್ಸ್ಟ್ ಜನ್ರೇಷನ್ ಫ್ಯೂಚರ್ ಎಲ್ಲ ಯಾರು, ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಕ್ರಿಯೇಟ್. ಅಂದರೆ ಈಗೇನು ಎಕನಾಮಿಸ್ಟ್ ಯಾರು ಅದಾರ, ನೆಕ್ಸ್ಟ್ ನೀವು ಆಗ್ತೀರಿ. ಈಗ ಡಾಕ್ಟರ್ಸ್ ಯಾರು ಅದಾರ, ನೆಕ್ಸ್ಟು ನೀವು ಆಗ್ತೀರಿ. ಅಂದರೆ ಈಗಿನ ಸ್ಟೂಡೆಂಟ್ಸ್ ನೆಕ್ಸ್ಟ್ ಡಾಕ್ಟರ್ಸ್, ನೆಕ್ಸ್ಟ್ ಫಾರ್ಮರ್ಸ್, ನೆಕ್ಸ್ಟ್ ಸೋಲ್ಜರ್ಸ್. ನೀವು ಕರೆಕ್ಟಾಗಿ ಎಜುಕೇಷನ್ ತೊಗೊಳಿಲ್ಲ, ಜಸ್ಟ್ ಫಾರ್ ಮಾರ್ಕ್ಸ್ ಮಾಡಿದ್ರಂದ್ರೆ
you will not contribute to the society or country. ಅದಕ್ಕೆ ಎಜುಕೇಷನನ್ನು ನಾಟ್ ಫಾರ್ ಮಾರ್ಕ್ಸ್, ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ ಲರ್ನಿಂಗ್ ಆ್ಯಂಡ್ ಫಾರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಟ್ರಿ. ಈಗೇನು ಗೇನ್ ಮಾಡ್ಕೋದ್ರೆ ಎಜುಕೇಷನ್ನ ನೆಕ್ಸ್ಟ್ ಫ್ಯೂಚರ್ ಒಳಗೆ ನೀವು ವಾಪಸ್ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು. ಎಜುಕೇಷನ್ ಆಲ್ಸೋ ಮೀನ್ಸ್ ಲರ್ನಿಂಗ್ ವ್ಯಾಲ್ಯೂಸ್, ಡಿಸಿಪ್ಲಿನ್ ಆ್ಯಂಡ್ ಪರ್ಪಸ್. ಎಜುಕೇಷನ್ ಬರೀ ಹೆಸರಿಗೆ ಅಟ ಇರಬಾರ್ದು. ಇಟ್ ಈಸ್ ಫಾರ್ ರಿಯಲಿ ಅಡ್ಯಾಪ್ಟಿಂಗ್ ದ ವ್ಯಾಲ್ಯೂ ಆ್ಯಂಡ್ ಡಿಸಿಪ್ಲಿನ್ ಆಗಿರಬೇಕು ಆ್ಯಂಡ್ ಪರ್ಪಸ್ ಇರಬೇಕು. ಎಜುಕೇಷನಿಂದ ಏನು ತೊಗೋತೀರಿ, ಏನು ಲರ್ನಿಂಗ್ ತೊಗೋತೀರಿ, ಅದಕ್ಕೊಂದು ಪರ್ಪಸ್ ಇರಬೇಕು. ಕೆಟ್ಟ ಕೆಲಸಕ್ಕೆಲ್ಲ ಯೂಸ್ ಮಾಡಬಾರ್ದು. ಈಗ ನೋಡಿರಿ, ಅಬ್ದುಲ್ ಕಲಾಂ ಅವರು ಇನ್ವೆನ್ಷನ್ ಮಾಡಿದರು, ಅದನ್ನು ಆರ್ಮಿ ಕೊಟ್ಟರು, ಅದನ್ನೇತು ಇಂಡಿಯನ್ ಆರ್ಮಿಗೆ ಹೆಲ್ಪ್ ಇತ್ತು ಫಸ್ಟ್. ಆಗ ಉಳ್ಕಿದವ್ರು ಏನು ಮಾಡ್ತಾರೆ, ಎಜುಕೇಷನ್ನಿಂದ ಬಾಂಬ್ಸನ್ನು ತಯಾರು ಮಾಡ್ತಾರೆ, ಟೆರರಿಸ್ಟ್ ಕೈ ಕೊಟ್ಬಿಡ್ತಾರೆ. ಅದೇನಾಗುತ್ತೆ, ಯುಟಿಲೈಸೇಷನ್ ಆಫ್ ಎಜುಕೇಷನ್ goes into wrong doings. What you learn today will be passed on to your children tomorrow. ನೀವು ಈಗ ಲರ್ನ್ ಮಾಡಿದ್ರಿ, ನೆಕ್ಸ್ಟ್ ಜನ್ರೇಷನ್ಗೆ ಕೊಡ್ತಿದ್ರಿ. ಈಗ ನೀವು ಲರ್ನ್ ಮಾಡಲಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಹಿಂಗೆ ಕೊಡ್ತೀರಿ ನೀವು. A society that values education creates generation of thinkers and leaders. ಈಗ ಸೊಸೈಟಿ ಒಳಗೆ ನೀವು ಎಜುಕೇಷನ್ಗೆ ವ್ಯಾಲ್ಯೂ ಕೊಟ್ಟರೆ, ಯು ಕ್ರಿಯೇಟ್ ಜನರೇಷನ್ ಆಫ್ thinkers and leaders. Your learning can create a revolution in the world. ನಿಮ್ಮ ಎಜುಕೇಷನಿಂದ ಲರ್ನಿಂಗ್ಸ್ ತೊಗೊಂಡ್ಬಿಟ್ಟು ಅದನ್ನು ರಿಯಲ್ ಲೈಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ರಿ, ಜನರಿಗೆ ಹೆಲ್ಪ್ ಮಾಡಿದ್ರಿ ಅಂದರೆ ಯು ವಿಲ್ ಕ್ರಿಯೇಟ್ ಅ ರಿವಲ್ಯೂಷನ್. ಡೋಂಟ್ ಸ್ಟಡಿ ಜಸ್ಟ್ ಟು ಪಾಸ್ ಎಕ್ಸಾಮ್ಸ್. ಸ್ಟಡಿ ಟು ಅಂಡರ್ಸ್ಟ್ಯಾಂಡ್, ಟು ಎಕ್ಸ್ಪ್ಲೋರ್, ಟು ಇನೋವೇಟ್, ಟು ಬಿಲ್ಡ್. ಈಗ ಸ್ಟಡಿ ಮಾಡೋದ್ರಿಂದ ನೀವು ತಿಳ್ಕೋಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಇನೋವೇಟ್, ಹೊಸದನ್ನು ಇನೋವೇಷನ್ ಮಾಡಬೇಕು, ಆ್ಯಂಡ್ ಬಿಲ್ಡ್. To build a nation, to build our economy, learn to ask questions, learn to solve real life problems. ಅಂದರೆ ನೀವು ಕ್ವಶನನ್ನು ಕೇಳ್ತಾ ಇರಬೇಕು. ನಿಮಗೆ ಡೌಟ್ ಬಂತ ಮೈಂಡಲ್ಲಿ, ಆಸ್ಕ್ ಕ್ವಶನ್ಸ್, ಗೆಟ್ ಸೊಲ್ಯೂಷನ್. ಆ್ಯಂಡ್ ರಿಯಲ್ ಲೈಫಲ್ಲಿ ಏನು ಪ್ರಾಬ್ಲಮ್ ಬಂದರೆ ಅಲ್ಲಿ ನಿಮ್ಮ ಸೊಲ್ಯೂಷನ್ಗಳನ್ನ ನೀವು ಪ್ರೊವೈಡ್ ಮಾಡಿರಿ. ದ್ಯಾಟ್ಸ್ ಹೌ ಯು ಚೇಂಜ್ ಯುವರ್ ಲೈಫ್ ಆ್ಯಂಡ್ ಮೇ ಬಿ ಇವನ್ ದ ವರ್ಲ್ಡ್. ನೀವು ಎಜುಕೇಷನ್ನಿಂದ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋತೀರಿ, ಆ್ಯಂಡ್ ಆಲ್ಸೋ ಈ ವರ್ಲ್ಡನ್ನು ಕೂಡ ಚೇಂಜ್ ಮಾಡ್ತೀರಿ. ದಟ್ ಈಸ್ ಪವರ್ ಆಫ್ ಎಜುಕೇಷನ್. ಸ್ಟಡಿ ವಿತ್ ದ ಹಾರ್ಟ್, ವಿತ್ ಪರ್ಪಸ್ ಆ್ಯಂಡ್ ವಿತ್ ದ ಡ್ರೀಮ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್ ಗ್ರೇಟ್. ನಿಮ್ಗೆ ಗುಡ್ ಹಾರ್ಟ್ ಇರಬೇಕು, ಗುಡ್ ಪರ್ಪಸ್ ಇರಬೇಕು, ಆ್ಯಂಡ್ ಕ್ರಿಯೇಟ್ ಸಮಥಿಂಗ್ ಗ್ರೇಟ್ ದಟ್ ಹೆಲ್ಪ್ಸ್ ಜನರೇಷನ್ಸ್ ಆ್ಯಂಡ್ ದಿಸ್ ವರ್ಲ್ಡ್ ಆ್ಯಂಡ್ ಅವರ್ ಕಂಟ್ರಿ. ಯುವರ್ ಜರ್ನಿ ಮ್ಯಾಟರ್ಸ್. Your journey matters not just for you, but also for your family, our country, and for future generation. This is the power of true education. ಈಗ ಒಂದು ಮಾತೈತಿ, ಎಜುಕೇಟಿಂಗ್ ಅ ಮೈಂಡ್ ವಿತೌಟ್ ಗುಡ್ ಹಾರ್ಟ್ ಈಸ್ ನಥಿಂಗ್. ಅಂದರೆ ನೀವು ಎಜುಕೇಷನ್ ಮಾಡೋದ್ರಿಂದ ಗುಡ್ ಹಾರ್ಟ್ ಇರಬೇಕು, ಗುಡ್ ಮೈಂಡ್ ಇರಬೇಕು, ಗುಡ್ ಇಂಟೆನ್ಷನ್ ಇರಬೇಕು, ಗುಡ್ ಪರ್ಪಸ್ ಇರಬೇಕು. ಅದರಿಂದ ಏನಾಗೋದ್ರಿಂದ ಗುಡ್ ರಿಸಲ್ಟ್ ಬರುತ್ತೆ. ಇಲ್ಲ ಏನಾಗುತ್ತೆ, ಎಜುಕೇಷನ್ ಎಲ್ಲ ವೇಸ್ಟ್ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್, ಇನ್ನು ನಮ್ಮ ಇನ್ಫಾರ್ಮ್ ಕರಿಯರಲ್ಲಿ ನಾವು ಸ್ಟೂಡೆಂಟ್ಸ್ಗೆ, 8 ಸ್ಟೂಡೆಂಟ್ಸ್, 9th, 10th, 11th ಆ್ಯಂಡ್ 12th, ಎನಿ ಸ್ಟ್ರೀಮ್, ನಿಮಗೆ ಕರಿಯರ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ, ಸಬ್ಜೆಕ್ಟ್ ಸೆಲೆಕ್ಷನ್, ಕರಿಯರ್ ಸೆಲೆಕ್ಷನ್, ಸೀಟ್ ಸೆಲೆಕ್ಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ನೀವು ಕರಿಯರ್ ಯಾವುದನ್ನ ಚೂಸ್ ಮಾಡಬೇಕು, ವೇರಿಯಸ್ ಕರಿಯರ್ ಆಪ್ಷನ್ನಲ್ಲಿ ವಿಚ್ ಇಸ್ ದ ಬೆಸ್ಟ್ ಫಾರ್ ಯು ಅಂತ ಡೌಟ್ಸ್ ಇದ್ದರೆ, ನಾವು ವಿತ್ ದ ಹೆಲ್ಪ್ ಆಫ್ ಸೈಂಟಿಫಿಕ್ ಕರಿಯರ್ ಕೌನ್ಸಿಲಿಂಗ್ ನಿಮಗೆ ಸ್ಟ್ರೀಮ್, ಫೀಲ್ಡ್, ಕರಿಯರ್ ಮತ್ತು ಜಾಬನ್ನು ಸೆಲೆಕ್ಷನ್ ಮಾಡೋದಕ್ಕೆ ಕರೆಕ್ಟಾಗಿ ಎಜುಕೇಷನ್ ಪ್ಲಾನನ್ನು ಕೊಡ್ತೀವಿ. ಅಂದರೆ ನಮ್ಮಲ್ಲಿ ನಾವು ಡಿಟೇಲಾಗಿ ಏನು ಮಾಡ್ತೀವಿ ಅಂದರೆ, ಸೈಕೋಮೆಟ್ರಿಕ್ ಅಸೆಸ್ಮೆಂಟನ್ನು ಕಂಡಕ್ಟ್ ಮಾಡ್ತೀವಿ. ಅದರಿಂದ ಒಂದು ಕಾಂಪ್ರಹೆನ್ಸಿವ್ ಕರಿಯರ್ ರಿಪೋರ್ಟ್, ಆ ರಿಪೋರ್ಟಲ್ಲಿ ಸ್ಟೂಡೆಂಟ್ಸ್ನ ಪರ್ಸ್ನಾಲಿಟಿ, ಅವರ ಕರಿಯರ್ ಇಂಟ್ರೆಸ್ಟ್, ಲರ್ನಿಂಗ್ ಸ್ಟೈಲ್, ಸ್ಕಿಲ್ಸ್ ಐಡೆಂಟಿಫೈ ಮಾಡಿಬಿಟ್ಟು ಅದರ ಸ್ಕೋರನ್ನು ನಿಮಗೆ ಕೊಡ್ತೀವಿ. ಅದರ ಬೇಸ್ಡ್ ಮೇಲೆ ಟಾಪ್ ಚಾಯ್ಸಸ್ ನಿಮ್ಮ ಕರಿಯರ್ಗೆ ನಿಮಗೆ ರೆಕಮೆಂಡ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನೀವು ಚೂಸ್ ಮಾಡಿದ ಕರಿಯರ್ಗೆ ಎಕ್ಸಿಕ್ಯೂಷನ್ ಪ್ಲ್ಯಾನ್, ಅಂದರೆ ನಿಮ್ಗೆ ಎಷ್ಟು ಕರಿಯರ್ ಪಾತ್ ಅದಾವ ಅದನ್ನು ಎಕ್ಸಿಕ್ಯೂಷನ್ ಪ್ಲ್ಯಾನ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ವಿ ಪ್ರೊವೈಡ್ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್. ಸ್ಟೂಡೆಂಟ್ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಾಲೇಜಸ್ ಲಿಸ್ಟ್, AI ಪ್ರೀಮಿಯಮ್ ಚಾಟ್ಬಾಟ್, ಆ್ಯಂಡ್ ಆಲ್ಸೋ ವಿ ಪ್ರೊವೈಡ್
exam details, scholarship details, and some industry internships. ಅಂದರೆ ನಿಮಗೆ ಸ್ಕಿಲ್ಲನ್ನು ಎನ್ಹಾನ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಇಂಡಸ್ಟ್ರಿ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದೀವಿ. ಆ ಇಂಡಸ್ಟ್ರಿಯಿಂದ ಏನು ಇಂಟರ್ನ್ಶಿಪ್ ಇರುತ್ತೆ ಆ ಇಂಟರ್ನ್ಶಿಪ್ಪಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ದೇ ಗೆಟ್ ರಿಯಲ್ ಲೈಫ್ ಸ್ಕಿಲ್ಸ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಕರಿಯರ್ ಕೌನ್ಸಿಲಿಂಗ್ ನಾವು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಫಾರ್ ಬುಕಿಂಗ್ ಸೆಷನ್ click the link below in the description and book your session. Thank you for watching this video. Have a good day.